ಸರಫ್ ಬಜಾರಲ್ಲಿರುವ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿರುವಂಥ ಒಂದು ಈ ಗೋಲ್ಡ್ ಆರ್ನಮೆಂಟ್ಸ್ ತಯಾರಿ ಮಾಡುವಂಥ ಡಿಸೈನ್ ಮಾಡ್ತಾರೆ ಕೆಲವೊಂದು ಶಾಪ್ಸ್ಗಳಲ್ಲಿ ಅಂಥ ಒಂದು ಶಾಪಲ್ಲಿ ರಾಬರಿ ಪ್ರಕರಣ ಆಗಿರುವಂಥದ್ದು. ಇದರಲ್ಲಿ ಮಾಲಿಕ್ ಜ್ಯುವೆಲರ್ಸ್ ಅಂತ ಅದರಲ್ಲಿ ಒಬ್ಬರೇ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಫಸ್ಟ್ 2 ಜನ ಬರ್ತಾರೆ ಮತ್ತು ಆಮೇಲೆ ಅವ್ರ ಜೊತೆ ಇನ್ನೂ 2 ಜನ ಸೇರಿ ಒಟ್ಟು 4 ಜನ ಇವರಿಗೆ ಒಂದು ಫೈರ್ ಆರ್ಮ್ ಮತ್ತು ನೈಫ್ ಅವರಿಗೆ ಅದರಿಂದ ಹೆದರಿಸಿ ಈ ಅವರ ಹತ್ರ ಇರುವಂಥ ಲಾಕರ್ಗಳನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಒಂದು 2.5 to 3 kg ಚಿನ್ನಾಭರಣವನ್ನು ದೋಚಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ನಮ್ಮ ಸೋಪೋ ಟೀಮ್ ಫಿಂಗರ್ ಪ್ರಿಂಟ್ ಮಾಡಿಸ್ಕೊಳ್ಳೋಗಳನ್ನು ಈಗಾಗಲೇ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗಾಗಲೇ 5 ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಪತ್ತೆಗೋಸ್ಕರ. ಮತ್ತು ಏನು ಇವರು ದೂರು ನೀಡ್ತಾರೆ ಆ ದೂರಿನ ಪ್ರಕಾರ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ. ಕೆಲವು CCTV ಫುಟೇಜ್ಗಳು ನಮಗೆ ಸಿಕ್ಕಿದೆ ಮತ್ತು ಇಲ್ಲಿ ಸ್ಥಳದಲ್ಲಿರುವ ಏನು ಅಂಗಡಿಯಲ್ಲಿರುವ DVR ಅನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಮತ್ತು ಕೆಲವು CCTV ಫುಟೇಜ್ಗಳ ಕೆಲವು ಟೈಮಿಂಗ್ ವೇರಿಯೇಷನ್ಸ್ ಇದೆ. ಎನಿವೇರ್ ಒಂದು 12ರಿಂದ 12:45 ಘಟನೆ ಆಗಿರೋ ಬಗ್ಗೆ ಕಸ್ಟಮರ್ ಅಂತಲೇ ಈಗ ತಾವೆಲ್ಲ ಪ್ರಶ್ನೆ ಮಾಡಿದ್ವಿ. ಇದು ಒಂದು ಜನದಟ್ಟಣೆ ಇರುವಂಥ ಪ್ರದೇಶ ಇದೆ ಮತ್ತು ಇದೇ ಏರಿಯಾದಲ್ಲಿ ಸುಮಾರು ಗೋಲ್ಡ್ ಆರ್ನಮೆಂಟ್ಸ್ ಇರುವಂಥ ಜ್ಯುವೆಲರ್ ಶಾಪ್ಸ್ಗಳೂ ಇದೆ. ಅದರಲ್ಲಿ ಪ್ರತ್ಯೇಕವಾಗಿ ಇದೇ ಒಂದು ಗೋಲ್ಡ್ ಆರ್ನಮೆಂಟ್ ತಯಾರಿ ಮಾಡುವಂಥ ಅಂಗಡಿ ಇದೆ. ಅದರಲ್ಲಿ ದಿನನಿತ್ಯ ಒಂದು 15 to 20 ಗ್ರಾಮ್ ಅಥವಾ 30 ಗ್ರಾಮ್ ಬಿಸ್ನೆಸ್ ಮಾಡುವಂಥ ಅಂಗಡಿ ಅಂತ ಅವ್ರು ಹೇಳ್ತಾರೆ. ಅದನ್ನೇ ಟಾರ್ಗೆಟ್ ಮಾಡಿರೋದು. ಮತ್ತು ಇದೇನು ಅಂಗಡಿ ಇದ್ದಾರೆ ಮೂಲತಃ ಓನರ್ ಕಲ್ಕತ್ತಾದವರು ಇದ್ದಾರೆ. 15ರಿಂದ 20 ವರ್ಷ ಇಲ್ಲಿ ಅವರು ಕೆಲಸ ಇದೇ ಬಿಸ್ನೆಸ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಅಂಗಡಿಯಲ್ಲಿ ಕಳೆದ ಒಂದು 4ರಿಂದ 5 ವರ್ಷ ಹಿಂದೆನೂ ಕೂಡ ಒಂದು ಎಂಪ್ಲಾಯಿ ಅವರಿಗೆ ಚೀಟ್ ಮಾಡಿರೋಂಥದ್ದು, ಕೆಲವು ಚಿನ್ನಾಭರಣಗಳನ್ನು ಮಿಸ್ಅಪ್ರಾಪ್ರಿಯೇಟ್ ಮಾಡಿರುವಂಥ ಪ್ರಕರಣವೂ ಕೂಡ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆಯನ್ನು ಮಾಡ್ತೀವಿ ಮತ್ತು ಆದಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸ್ತೀವಿ ಮತ್ತು ಆರೋಪಿಗಳನ್ನು ಬಂಧಿಸ್ತೀವಿ. ಅವ್ರು ಏನಾದರೂ ನಾವು ಮೆಟೀರಿಯಲ್ ಮಾಡಬೇಕು ಅಂತ ಹೇಳಿ ಕೇಳಿದ್ರಲ್ಲ ಸರ್, ಏನಿದೆ ಆ ರೀತಿ ಏನು ಹೇಳಿಲ್ಲ. ಬಂದ ತಕ್ಷಣ ಇವರು ಒಬ್ಬರೇ ಇರೋದನ್ನು ನೋಡಿ ಹೆದರಿಸಿದ್ದಾರೆ. ಹೆದರಿಸಿ ನಂತರ ಲಾಕರನ್ನು ಓಪನ್ ಮಾಡಿಸಿದ್ದಾರೆ ಮತ್ತು ಇವರಿಗೆ ಕೈಕಾಲು ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಅವೆಲ್ಲಗಳನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಇಲ್ಲಿ ಇಷ್ಟು ಜನ ಇರ್ತಾರೆ, ಅಷ್ಟು ಆಲ್ಮೋಸ್ಟ್ ಯಾರು ನೋಡಿಲ್ಲ ಸರ್. ಅದೇ ಈಗ ಈ ಹಂತದಲ್ಲಿ ನಾವು ಹೆಚ್ಚಿನದಾಗಿ ಹೇಳಿಕಲ್ಲ. ಅವ್ರು ಏನು ದೂರು ಕೊಡ್ತಾರೆ ದೂರನ್ನು ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ತೀವಿ. ಆದಷ್ಟು ಬೇಗ ನಾವು ಪ್ರಕರಣವನ್ನು ಭೇದಿಸ್ತೀವಿ ಮತ್ತು ಅಲ್ಲ ಈಗ